ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಟೇಲರಿಂಗ್ ಶಾಪಿಗೆ ಹೋಗಿದ್ದೆ, ಮಾರ್ಕೆಟಿಗೆ. ಫಾಲ್ಸು, ಲೈನಿಂಗು, ದಾರ ಎಲ್ಲ ತರೋದಿತ್ತು. ಹೀಗಾಗಿ ಹೋಗಿದ್ದೆ. ಬೆಳಿಗ್ಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಹೋಗಿದ್ದೆ. ಎಲ್ಲ ತೊಗೊಂಡು ಬಂದೆ. ಹೀಗೆ ಮಾರ್ಕೆಟಿಗೆ ಸ್ವಲ್ಪ ವಿಡಿಯೋ ಮಾಡಿಕೊಂಡು ವೀಕ್ಷಕರೆಲ್ಲ ನೋಡಲಿ ಅಂತ ಹೇಳಿ ವಿಡಿಯೋ ಮಾಡಿದ್ದೆ. ಇದು ನಮ್ಮ ಧಾರವಾಡ ಮಾರ್ಕೆಟು ಹೇಗಿದೆ ಅಂತ. ಸುಭಾಸ್ ರೋಡ್ ಇದು ಮೇನ್ ಮಾರ್ಕೆಟ್ ಇದು. ಎಲ್ಲ ಥರದ ಅಂಗಡಿಗಳು ಇದ್ದಾವೆ ಇಲ್ಲಿ. ಈ ಕೆಳಗಡೆ ಹೋದರೆ ತರಕಾರಿ ಮಾರ್ಕೆಟ್, ಕಿರಾಣಿ ಎಲ್ಲ ಸಿಗುತ್ತೆ. ದೊಡ್ಡ ಮಾರ್ಕೆಟ್ ಇದು, ಕೆರಿಪೇಟೆ ಅಂತ ಹೇಳಿ. ದೊಡ್ಡದಾಗಿದೆ ಇದು ಮಾರ್ಕೆಟು. ನೋಡಿ ನಮ್ಮ ಊರಿಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ. ತರಕಾರಿ ಎಲ್ಲ ಸಿಗುತ್ತೆ. ಇಲ್ಲಿಂದ ಆಳುಗಡೆ ಎಲ್ಲ ತಗೊಂಡು ಬಂದಿರ್ತಾರೆ, ಅದು ಸಿಗುತ್ತೆ ಇಲ್ಲಿ. ಹೋಗಿ ಬಂದು ಆಮೇಲೆ ನಾನು ಊಟ ಎಲ್ಲ ಮುಗಿಸ್ಕೊಂಡು ಆಮೇಲೆ ಸ್ಟಿಚ್ ಮಾಡ್ತಾ ಕೂತಿದ್ದೆ. ಬ್ಲೌಸು ಸ್ಟಿಚ್ ಮಾಡ್ತಾಯಿದ್ದೀನಿ. ಲೈನಿಂಗ್ ಬ್ಲೌಸ್ ಇದು. ಹಾಗೆ ನಿಮ್ಗೆ ತೋರಿಸೋಣ ಅಂತ ಸ್ಟಿಚ್ ಮಾಡ್ತಾ ವ್ಲಾಗ್ ಮಾಡ್ತಾಯಿದ್ದೀನಿ. ನೀವು ಬಿಗಿನರ್ಸ್ ಆಗಿದ್ದರೆ ನೀವು ನೋಡಲಿ ಅಂಥೇಳಿ ನಾನು ಹಾಗೆ ಹೊಲಿತಾ ಬ್ಲಾಗ್ ಮಾಡ್ತಾಯಿದ್ದೀನಿ. ಬ್ಲೌಸ್ ಹೊಲಿಯೋದು ಈಸಿಯಾಗಿದೆ. ಮನಸ್ಸು ಕೊಟ್ಟು ಶ್ರದ್ಧೆಯಿಂದ ಕಲಿಬೇಕು ಅಷ್ಟೇ. ಆರಾಮಾಗಿ ಕಲಿಬಹುದು. ಅದು ಮೊದಲು ಒಳ್ಳೆ ಪ್ರಾಕ್ಟೀಸ್ ಮಾಡ್ಕೋಬೇಕು. ಆಮೇಲೆ ಆರಾಮಾಗಿ ಬರುತ್ತೆ ಬ್ಲೌಸ್ ಹೊಲಿಯೋದು. ಸ್ವಲ್ಪ ದಿನ ಕಷ್ಟ ಆಗುತ್ತೆ, ಆಮೇಲೆಲ್ಲ ಚೆನ್ನಾಗಿ ಬರುತ್ತೆ. ಈ ಪ್ರತಿ ಮನೆಯಲ್ಲೂ ಟೇಲರ್ ಇದ್ದಾರೆ ಈಗ ಟೇಲರಿಂಗಲ್ಲಿ ತುಂಬ ಕಾಂಪಿಟೇಷನ್ ಇದೆ. ಮನೆಯಲ್ಲಿ ಹೊಲಿಯೋರಂತೂ ಸರಿಯಾಗಿ ರೇಟ್ ಕೊಡಲ್ಲ, ಉದುರಿ ತೊಗೊಂಡು ಹೋಗ್ತಾರೆ, ಆಮೇಲೆ ಬೇಗ ತಂದು ಕೊಡಲ್ಲ, ತುಂಬ ಕಿರಿಕಿರಿ ಮಾಡ್ತಾರೆ ಮನೆಯಲ್ಲಿ ಹೊಲಿಯೋರಿಗೆ. ಈ ಮಾರ್ಕೆಟಲ್ಲಿ ಶಾಪ್ ನೋಡಿ ಅಲ್ಲಿ ಅಂಗಡಿ ಇಡಬೇಕಂದ್ರೆ ಅಲ್ಲಿ ತುಂಬ ಬಾಡಿಗೆ, ಆ ಬಾಡಿಗೆ ಕಟ್ಟಿ ಆಮೇಲೆ ಮನೆಯೆಲ್ಲ ಕೆಲಸ ಮಾಡಿ ಅಲ್ಲಿ ಹೋಗೋದ್ರೊಳಗೆ ಸಾಕಾಗಿಬಿಡುತ್ತೆ. ನಾನು ಮೊದಲು ಒಂದು ಸಲ ಶಾಪ್ ಮಾಡಿದ್ದೆ. ಮನೆ ಕೆಲಸ ಮಾಡಿ ಎಲ್ಲ ಮಾಡಿ ಮಕ್ಕಳನ್ನ ನೋಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ಹೋಗೋದ್ರೊಳಗೆ ಸಾಕಾಗಿಬಿಡ್ತಿತ್ತು. ಹೀಗಾಗಿ ಆಮೇಲೆ ನಾನು ಶಾಪು ಬಿಟ್ಟುಬಿಟ್ಟೆ, ಆಗೋದಿಲ್ಲ ಅಂತ ಹೇಳಿ. ಈಗ ಮನೇಲಿ ಎಷ್ಟು ಬರುತ್ತೋ ಅಷ್ಟು ಹೊಲಿತೇನೆ ನಾನು. ಈಗ ನನಗೆ ತುಂಬ ಬಂದರೂ ಹೊಲಿಯೋದಕ್ಕೆ ಆಗೋದಿಲ್ಲ. ಹೆಲ್ತ್ ವಿಷಯ ತುಂಬ ಇದೆ ನನಗೆ. ಜಾಸ್ತಿ ಹೊಲಿದ್ರೆ ಆಗೋದಿಲ್ಲ. ದಿನಕ್ಕೆ ಒಂದು ಬ್ಲೌಸ್ ಅಷ್ಟೇ ಹೊಲಿತೀನಿ, ಜಾಸ್ತಿ ಏನು ಹೊಲಿಯೋದಿಲ್ಲ. ಅದಕ್ಕೆ ನಾನು ಯೂಟ್ಯೂಬನ್ನು ಶುರು ಮಾಡಿದ್ದೀನಿ. ನನಗೂ ಹೊಲಿಯೋದಕ್ಕೂ ಆಗೋದಿಲ್ಲ ಅಂತ ಹೇಳಿ
ಯೂಟ್ಯೂಬಲ್ಲಿ ಏನಾದರೂ ದುಡ್ಡು ಮಾಡ್ಬೋದು ಅಂತ ಹೇಳಿ ಯೂಟ್ಯೂಬ್ ಶುರು ಮಾಡಿದ್ದೀನಿ. ಈಗ ಶುರು ಮಾಡಿ ತುಂಬ ದಿನ ಆಯಿತು. ತುಂಬ ದಿನ ಅಂದರೂ ಒಂದು ತಿಂಗಳಾಗ್ತಾ ಬಂತು. ಆದರೆ ವಿಡಿಯೋ ಡೈಲಿ ಹಾಕ್ತಾಯಿದ್ದೀನಿ. ಡೈಲಿ 2 ವಿಡಿಯೋ ಹಾಕ್ತಾಯಿದ್ದೀನಿ. ಯಾರೂ ಸಪೋರ್ಟನ್ನೇ ಮಾಡ್ತಾಯಿಲ್ಲ. ಅದಕ್ಕೆ ತುಂಬ ಬೇಜಾರಾಗಿದೆ. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ. ಶುರು ಅಂತೂ ಮಾಡಿದ್ದೀನಿ. ನೋಡಬೇಕು ಮುಂದೇನಾದರೂ ಸಪೋರ್ಟ್ ಮಾಡ್ತಾರೋ ಏನೋ ಅಂತ ನೋಡಬೇಕು. ಎಲ್ಲ ಫೇಮಸ್ ಇದ್ದವ್ರ ವಿಡಿಯೋಗಳನ್ನೇ ನೋಡ್ತಾರೆ. ನಮ್ಮಂಥವರ ವಿಡಿಯೋ ಯಾರೂ ನೋಡೋದು ಇಲ್ಲ. ಏನು ಮಾಡೋದು, ಪ್ರಯತ್ನ ಮಾಡುವಷ್ಟು ಮಾಡೋದು. ಎಷ್ಟೇ ಪ್ರಯತ್ನ ಮಾಡಿದರೂ ನಮ್ಮಂಥವ್ರಿಗೆ ಲಕ್ಕೇ ಇರೋದಿಲ್ಲ. ಮೇನ್ ಹೇಳಬೇಕಂದ್ರೆ ನಮ್ಮಂಥವ್ರಿಗೆ ಲಕ್ಕೇ ಇರೋದಿಲ್ಲ. ಏನು ಮಾಡೋದು, ಪ್ರಯತ್ನ ಮಾಡೋದಷ್ಟೇ, ಮತ್ತೇನಿಲ್ಲ. ಯಾವುದೇ ಆದರೂ ಪ್ರಯತ್ನ ಪಟ್ಟು ನೋಡಬೇಕಲ್ವ. ಹೀಗಾಗಿ ಪ್ರಯತ್ನ ಪಡ್ತಾ ಇದ್ದೀನಿ. ತುಂಬ ಸಲ ನನಗೆ ಎಲ್ಲದರಲ್ಲೂ ಸೋಲೇ ಆಗಿದೆ. ಯಾಕಂತ ಗೊತ್ತಿಲ್ಲ. ನಮ್ಮ ಟೈಮೇ ಚೆನ್ನಾಗಿಲ್ಲ ಅಂತ ಅನಿಸುತ್ತೆ. ಇರಲಿ, ಎಲ್ಲಿ ತನಕ ದೇವರು ಕಷ್ಟ ಕೊಡ್ತಾನೋ ಅಂತ ನೋಡೋಣ. ಮಾಡೋ ಪ್ರಯತ್ನ ಅಂತೂ ಮಾಡ್ತಾ ಇದ್ದೀನಿ. ದೇವ್ರಿಗೆ ಬಿಟ್ಟಿದ್ದು. ಫಲ ಕೊಡೋದು ಬಿಡೋದು ಆ ದೇವ್ರಿಗೆ ಬಿಟ್ಟಿದ್ದು. ಪ್ರಯತ್ನ ಪಡ್ದೇನೆ ಯಾವುದೂ ಆಗಲ್ಲ. ಪ್ರಯತ್ನ ಪಡಲೇಬೇಕು. ಪ್ರಯತ್ನ ಪಡ್ದೇನೆ ಆಗೋದಿಲ್ಲ ಅಂತ ಕೂತ್ರೆ ಏನೂ ಆಗೋದಿಲ್ಲ. ಅದಕ್ಕೆ ನಾನು ಆಗಿದ್ದಾಗಲಿ ಅಂತ ಶುರು ಮಾಡಿದ್ದೀನಿ. ನೀವೆಲ್ಲ ಸಪೋರ್ಟ್ ಮಾಡಿದರೆ ಎಲ್ಲ ಆಗುತ್ತೆ ಫ್ರೆಂಡ್ಸ್. ಮತ್ತು ನನಗೆ ಹೊರಗಡೆ ಎಲ್ಲೂ ಕೆಲಸಕ್ಕೆ ಹೋಗಿ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಬೇರೆ ಮತ್ತೇನು ಮನೆಯಲ್ಲಿ ಬೇರೆ ಕೆಲಸ ಏನೂ ಗೊತ್ತಿಲ್ಲ ನನಗೆ. ಈ ಟೇಲ್ರಿಂಗ್ ಬಿಟ್ಟರೆ ಮತ್ತೇನೂ ಗೊತ್ತಿಲ್ಲ. ಹೀಗಾಗಿ ದಿನಕ್ಕೆ ಒಂದು ಬ್ಲೌಸ್ ಹೊಲಿತೀನಿ. ಆಮೇಲೆ ಇದು ಯೂಟ್ಯೂಬ್ ವಿಡಿಯೋ ಹಾಕ್ತೀನಿ. ಇಷ್ಟರಲ್ಲೇ ಸಾಕಾಗಿಬಿಡುತ್ತೆ ನನಗೆ. ಅದೇ ನನಗೆ ಇಡೀ ದಿನ ಕೆಲಸ ಆಗಿಬಿಡುತ್ತೆ. ಇದು ಎಡಿಟ್ ಮಾಡೋದು, ಎಲ್ಲ ವಿಡಿಯೋ ಮಾಡೋದು ತುಂಬ ಕೆಲಸ ಆಗುತ್ತೆ ಇದು. ಆದರೂ ಮಾಡ್ತಾ ಇದ್ದೀನಿ. ಹೆಲ್ಪ್ ಆಗಲಿ ಅಂತ ಹೇಳಿ ಮಾಡ್ತಾ ಇದ್ದೀನಿ. ನೋಡೋಣ ದೇವರು ಏನು ಮಾಡ್ತಾನೆ ಅಂತ ನೋಡೋಣ. ಆ ದೇವರನ್ನು ನಂಬಿ ಮಾಡ್ತಾ ಇದ್ದೀನಿ ನಾನು. ಏನಾಗುತ್ತೋ ಆಗಲಿ. ನಿಮ್ಮ ಸಪೋರ್ಟ್ ಇದ್ದರೆ ಖಂಡಿತ ಆಗತ್ತೆ ಇದು. ದಯವಿಟ್ಟು ನೀವೆಲ್ಲರೂ ಸಪೋರ್ಟ್ ಮಾಡಿ ನಮ್ಮಂಥವರನ್ನು ಬೆಳೆಸಿ ಉಳಿಸಿ ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ. ನೀವು ಟೇಲ್ರಿಂಗ್ ಕಲಿಯೋ ಇಂಟ್ರೆಸ್ಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಯಾವ ಥರ ವಿಡಿಯೋ ಹಾಕಬೇಕು ಅಂತ ಟೇಲ್ರಿಂಗ್ ಬಗ್ಗೆ. ಎಲ್ಲ ಮಾರ್ಕೆಟಲ್ಲಿ ಹೋಗ್ತಾರೆ ಜನ ಹೊಲಿಲಿಕ್ಕೆ. ಮನೆಯಲ್ಲಿ ಹೊಲಿಯೋರಿಗೆ ಅಷ್ಟು ಬಟ್ಟೆ ಇರೋದಿಲ್ಲ. ಬಂದರೂ ಕೂಡ ರೇಟ್ ತುಂಬ ಕಡಿಮೆ ಕೇಳ್ತಾರೆ. ಆಮೇಲೆ ಸರಿಯಾಗಿ ದುಡ್ಡು ಕೊಡಲ್ಲ. ಸುಮ್ಮನೆ ಕಿರಿಕಿರಿ ಮಾಡ್ತಾರೆ. ಎಷ್ಟೇ ಚೆನ್ನಾಗಿ ಹೊಲಿದ್ರು ಮತ್ತು ಕಿರಿಕಿರಿ ಮಾಡ್ತಾರೆ. ಅಲ್ಲಿ ಮಾರ್ಕೆಟಲ್ಲಾದರೆ ಅವ್ರು ಹೇಳಿದಷ್ಟು ದುಡ್ಡು ಕೊಟ್ಟು
ಸುಮ್ಮನೆ ಬರ್ತಾರೆ, ಏನಾದರೂ ಮಿಸ್ಟೇಕ್ ಆದರೂ ಸುಮ್ಮನೆ ಬರ್ತಾರೆ. ಇಲ್ಲಿ ಮನೆಯಲ್ಲಿ ಹೊಲೆಯವರಿಗಾದರೆ ತುಂಬ ಕಿರಿಕಿರಿ ಮಾಡ್ತಾರೆ. ಏನು ಮಾಡೋದು, ನಮ್ಗೆ ಹೊರಗೆ ಹೋಗಿ ಮಾಡಲಿಕ್ಕೆ ಆಗಲ್ಲ, ಏನು ಮಾಡೋದು. ಹೀಗಾಗಿ ಆದಷ್ಟು ಆಗಲಿ ಅಂಥೇಳಿ ಮನೆಯಲ್ಲಿ ಹೊಲಿತಾ ಇದ್ದೀನಿ. ಬಟ್ಟೆ ಬಿಸ್ನೆಸ್ ಮಾಡಬೇಕಂತ ಅದು ಮಾಡಿದ್ದೀನಿ. ಬರ್ತಾರೆ, ಕಸ್ಟಮರ್ ಬರ್ತಾರೆ ಒಂದೊಂದು, ಅಷ್ಟು ಏನು ಬರೋದಿಲ್ಲ, ತಕ್ಕ ಮಟ್ಟಿಗೆ ಬರ್ತಾರೆ. ನಾನು ಆನ್ಲೈನಲ್ಲಿ ಮಾಡಬೇಕಂತನೂ ವಿಚಾರವಿತ್ತು. ಆದರೆ ತುಂಬ ಬಂಡವಾಳ ಹಾಕಿ ಆದರೆ ಖರ್ಚಾಗಲಿಲ್ಲ ಅಂದರೆ ಏನು ಮಾಡೋದು ಅಂತ ಒಳ್ಳೆ ಹೆದರಿಕೆ ಆಗುತ್ತೆ. ಆಮೇಲೆ ಅಷ್ಟೊಂದು ಬಟ್ಟೆ ಹಾಕಿ ಬಟ್ಟೆ ಹೋಗಲಿಲ್ಲ ಅಂದರೆ ಸುಮ್ಮನೆ ಲಾಸ್ ಅಲ್ವಾ. ಹೀಗಾಗಿ ಅದು ಮಾಡಬೇಕು ಬೇಡ ಅಂತ ವಿಚಾರ ಮಾಡ್ತಾ ಇದ್ದೀನಿ. ನೋಡಬೇಕು, ದೇವ್ರು ಹೇಗೆ ಮನಸ್ಸು ಕೊಡ್ತಾನೋ ಹಾಗೆ ಮಾಡೋದು. ನೀವೆಲ್ಲ ಕಮೆಂಟ್ ಮಾಡಿ ಹೇಳಿ, ನಾನು ಬಟ್ಟೆ ಬಿಸ್ನೆಸ್ ಮಾಡಬೇಕು ಬೇಡ ಅಂತ ಕಮೆಂಟ್ ಮಾಡಿ ತಿಳಿಸಿ. ಎಷ್ಟು ಜನ ಈಗ ಆನ್ಲೈನಲ್ಲಿ ಬರೀ ಬಟ್ಟೆ ವ್ಯಾಪಾರ ಶುರು ಬಿಟ್ಟಿದ್ದಾರೆ. ಹೀಗಾಗಿ ಯಾರ್ದಂತ ತಗೋತಾರೆ ಜನ, ಆದರೂ ಎಷ್ಟಂತ ತಗೋತಾರೆ. ಎಲ್ಲರೂ ಒಂದೇ ಥರ ಮಾಡಿದರೆ ಅದು ನಡೆಯೋಲ್ಲ. ಮತ್ತು ಬೇರೆ ಏನಾದರೂ ವಿಚಾರ ಮಾಡಬೇಕು, ನೋಡಬೇಕು ಏನಾಗುತ್ತೋ ಅಂತ. ನಿಮಗೇನಾದರೂ ಐಡಿಯಾ ಇದ್ದರೆ ತಿಳಿಸಿ. ಬೇರೆ ಏನಾದರೂ ಕೆಲಸದ ಬಗ್ಗೆ ಐಡಿಯಾ ಇದ್ದರೆ ನೀವು ತಿಳಿಸಿ. ಯಾವ ಥರ ಮಾಡಿದರೆ ಒಳ್ಳೆಯದು ಅಂತ ತಿಳಿಸಿ. ಇದು ಟೇಲರಿಂಗ್ ಒಳ್ಳೆಯದೇ, ಆದರೆ ಏನು ಹೆಲ್ತ್ ಸರಿಯಾಗಿರಬೇಕು. ಹೆಲ್ತ್ ಸರಿ ಇಲ್ಲ ಅಂದರೆ ಜಾಸ್ತಿ ಹೊಲಿಲಿಕ್ಕೆ ಆಗೋದಿಲ್ಲ. ಹೆಲ್ತ್ ಸರಿಯಾಗಿದ್ದರೆ ಇದು ಪರವಾಗಿಲ್ಲ, ಚೆನ್ನಾಗಿದೆ ಟೇಲರಿಂಗು. ಆದರೆ ಹೊರಗಡೆ ಶಾಪ್ ಇಡಬೇಕು. ಮನೆಯಲ್ಲಿ ಅಷ್ಟು ಲಾಭ ಇಲ್ಲ ಇದು. ಹೊರಗಡೆ ಆದರೆ ಎಲ್ಲ ಡಿಸೈನು ಮಾಡೋದು, ಗಿಶಿನ್ ಎಲ್ಲ ತೊಗೊಂಡು ಹೊರಗಡೆ ಶಾಪ್ ಇಟ್ಟರೆ ತುಂಬ ಲಾಭ ಇದೆ ಇದು. ಆದರೆ ಈ ಸಿಟಿ ಊರಲ್ಲಿ ತುಂಬ ಬಾಡಿಗೆ, ಮಾರ್ಕೆಟಲ್ಲಿ ಅಂಗಡಿ ಮಾಡಬೇಕಂದ್ರೆ ತುಂಬಾ ಬಾಡಿಗೆ. ಹೀಗಾಗಿ ಮಾಡೋದು ತುಂಬಾ ಕಷ್ಟ. ಅದು ಎಲ್ಲ ಥರ ಡಿಸೈನ್ ಮಾಡೋ ಮಷೀನು ಎಲ್ಲ ಥರ ಇದ್ದರೆ ಪ್ರಾಫಿಟ್ ಆಗುತ್ತೆ. ಇದು ಒಂದೇ ಟೇಲ್ರಿಂಗ್ ಒಂದೇ ತೊಗೊಂಡು ಮಾಡೋದಂದರೆ ಅಷ್ಟು ಇದು ಆಗೋದಿಲ್ಲ. ಬಾಡಿಗೆ ಕಟ್ಟೋದ್ರೊಳಗೆ ಸಾಕಾಗತ್ತೆ. ಒಬ್ಬರು ಬಿಟ್ಟರೆ ಒಬ್ಬರು ಅಂಗಡೀಲಿ ಇರಬೇಕು. ಒಬ್ಬರೇ ಮಾಡಿದರೂ ಲಾಸ್ ಆಗುತ್ತೆ. ಅದು ಇಬ್ಬರಾದರೂ ಇರಬೇಕು ಅಂಗಡೀಲಿ ಶಾಪ್ ಮಾಡಬೇಕಂದ್ರೆ. ಒಬ್ಬರೇ ಮಾಡೋದು ತುಂಬ ಕಷ್ಟ. ನಾನು ಒಂದಲ್ಲ ಒಂದು ವಿಡಿಯೋ ಹಾಕ್ತಾ ಇರ್ತೀನಿ ಟೇಲ್ರಿಂಗ್ ಬಗ್ಗೆ. ನೀವು ಬಿಗಿನರ್ಸ್ ಆಗಿದ್ದರೆ ನೋಡಿ ಕಲ್ತ್ಕೊಳ್ಳಿ. ಮತ್ತು ನಿಮಗೆ ಯಾವ್ಯಾವ ಥರ ವಿಡಿಯೋ ಬೇಕು ಅಂತ ಹೇಳಿ. ನನಗೆ ಜಾಸ್ತಿ ಬರೋದು ಲೈನಿಂಗ್ ಬ್ಲೌಸೇ ಬರ್ತವೆ. ಸಾದಾ ಬ್ಲೌಸು ತುಂಬ ಕಡಿಮೆ, ಮತ್ತು ಬೇರೆ ಡ್ರೆಸ್ ಬರೋದು ತುಂಬ ಕಡಿಮೆ. ಬರೀ ಲೈನಿಂಗ್ ಬ್ಲೌಸೇ ತುಂಬ ಬರ್ತವೆ. ಈಗೆಲ್ಲ ಸೀರೆಯಲ್ಲೂ ಬ್ಲೌಸ್ ಪೀಸ್ ಇರ್ತಾವಲ್ಲ, ಹೀಗಾಗಿ ಎಲ್ಲರೂ ಲೈನಿಂಗ್ ಬ್ಲೌಸೇ ಜಾಸ್ತಿ ಹೊಲಿಸೋದು. ಸಾದಾ ಬ್ಲೌಸ್ ತುಂಬ ಕಡಿಮೆ ಹೊಲಿಸೋದು. ಎಲ್ಲ ಕೆಲಸದಲ್ಲೂ ಕಾಂಪಿಟೇಷನ್ನು. ಯಾವ ಕೆಲಸದಲ್ಲಿ ಕಾಂಪಿಟೇಷನ್ ಇಲ್ಲ ಅನ್ನುವಾಗಿಲ್ಲ, ಎಲ್ಲದರಲ್ಲೂ ಕಾಂಪಿಟೇಷನ್ ಇದೆ. ಹೀಗಾಗಿ ತುಂಬ ಕಷ್ಟ. ಈಗಿನ ಕಾಲದಲ್ಲಿ ದುಡ್ಡು ಮಾಡೋದು ತುಂಬ ಕಷ್ಟ.
ಟೇಲ್ರಿಂಗ್ ಅಂತೂ ಪ್ರತಿಯೊಬ್ಬರೂ ಕಲಿತಾರೆ ಈಗ. ಈ ಯೂಟ್ಯೂಬಲ್ಲೆಲ್ಲ ತೋರಿಸ್ತಾ ಇದ್ದಾರಲ್ಲ ವಿಡಿಯೋ, ಹೀಗಾಗಿ ಯೂಟ್ಯೂಬಲ್ಲಿ ನೋಡಿಕೊಂಡೇ ಎಷ್ಟೋ ಜನ ಕಲಿತಾರೆ. ನಮ್ಮ ವಿಡಿಯೋ ಹೇಗೆ ಬರ್ತಾ ಇದೆ ಅಂತ ಹೇಳಿ. ನಮ್ಮ ಕನ್ನಡ ಅಷ್ಟು ಕರೆಕ್ಟಾಗಿ ಮಾತಾಡೋಕ್ಕೆ ಬರಲ್ಲ ನನಗೆ ತಿಳಿದಷ್ಟು ಮಾತಾಡ್ತಾ ಇದ್ದೀನಿ. ಅಷ್ಟು ಪರ್ಫೆಕ್ಟಾಗಿ ಕನ್ನಡ ಬರಲ್ಲ. ಅಂದರೆ ನಾವು ಮನೆಯಲ್ಲಿ ಮಾತಾಡೋದು ಭಾಷೆನೇ ಬೇರೆ, ಹೀಗಾಗಿ ನಮ್ಮ ಕನ್ನಡ ಅಷ್ಟು ಪರ್ಫೆಕ್ಟಾಗಿ ಬರಲ್ಲ. ಏನಾದರೂ ತಪ್ಪಾಗಿದ್ದರೆ ಕ್ಷಮೆ ಇರಲಿ. ಲೈನಿಂಗ್ ಬ್ಲೌಸ್ ಹೊಲಿಯೋದೇನು ಅಷ್ಟೇನು ಕಷ್ಟ ಇಲ್ಲ. ನೀವು ಕರೆಕ್ಟಾಗಿ ನೋಡಿಕೊಂಡ್ರೆ ಆರಾಮಾಗಿ ಹೊಲಿಬಹುದು. ಇನ್ನೊಂದು ಸಲ ನಾನು ಕಟಿಂಗ್ ವಿಡಿಯೋ ಹಾಕ್ತೀನಿ. ಎಲ್ಲ ಅರ್ಜೆಂಟ್ ಇರುತ್ತಲ್ಲ ಬಟ್ಟೆ, ಹೀಗಾಗಿ ನನಗೆ ವಿಡಿಯೋ ಮಾಡಲಿಕ್ಕೆ ಟೈಮ್ ಸಿಗೋದಿಲ್ಲ. ಹೀಗಾಗಿ ನಾನು ಇನ್ನೂ ಕಟಿಂಗ್ ವಿಡಿಯೋ ಹಾಕಿಲ್ಲ, ಹಾಕ್ತೀನಿ. ನಾನು ಅದನ್ನು ಹಾಕ್ತೀನಿ. ನೋಡಿ, ನೀವು ಸಪೋರ್ಟ್ ಮಾಡಿ, ನೀವು ಕಲಿತು ನೀವು ಬ್ಲೌಸು ಹೊಲ್ಕೊಳ್ಳಿ. ಕನಿಷ್ಠ ಪಕ್ಷ ನಿಮ್ಮ ಮನೆ ಬ್ಲೌಸ್ ಆದರೂ ಹೊಲಿಬಹುದು ನೀವು ಕಲಿತ್ರೆ. ಬೇರೆಯವ್ರು ಹೊಲಿಲಿಲ್ಲ ಅಂದರೂ ನಿಮ್ಮ ಬ್ಲೌಸು ಸ್ಟಿಚ್ ಮಾಡ್ಕೋಬಹುದು. ಕಲಿತು ಇದ್ದರೆ ತುಂಬಾ ಒಳ್ಳೆಯದು. ಮನೆಯಲ್ಲಿ ಒಂದು ಹೊಲಿಗೆ ಮೆಷಿನ್ ಅಂತೂ ಇರಲೇಬೇಕು. ಏನಾದರೂ ಹರಿದಿದ್ದು ಆದರೂ ಹೊಲಿಬಹುದು, ಏನಾದರೂ ಹೊಲಿಬಹುದು. ಬಟ್ ಟೇಲ್ರಿಂಗ್ ಸ್ವಲ್ಪ ಮಟ್ಟಿಗೆ ಆದರೂ ಕಲಿತು ಇರಬೇಕು. ಬೇರೆಯವ್ರ ಬಟ್ಟೆ ಹೊಲಿಲಿಲ್ಲ ಅಂದರೂ ನಿಮ್ಮ ಬಟ್ಟೆ ನೀವು ಹೊಲ್ಕೊಳ್ಳೋ ಅಷ್ಟಾದರೂ ಕಲ್ತ್ಕೊಂಡಿರಬೇಕು. ತುಂಬಾ ಒಳ್ಳೆಯದು. ಪ್ರತಿಯೊಂದಕ್ಕೂ ಹೊರಗಡೆ ಹೋಗೋದಕ್ಕೆ ಆಗೋದಿಲ್ಲ. ಏನು ಟಾಪಿಗೆ ಸ್ಲೀವ್ಸ್ ಹಚ್ಚೋದು, ಹರಿದಿದ್ದ ಬಟ್ಟೆ ಇರುತ್ತವೆ. ಈ ರೆಡಿಮೇಡ್ ಬಟ್ಟೆಗೆಲ್ಲ ಸ್ಟಿಚ್ ಸರಿಯಾಗಿರೋದಿಲ್ಲ, ಅದನ್ನು ಸ್ಟಿಚ್ ಹಾಕ್ಕೋಬಹುದು. ನೀವು ಮಷಿನ್ ಇಟ್ಕೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ ಮಷಿನ್ ಇದ್ದರೆ. ಹೀಗಾಗಿ ಸ್ವಲ್ಪ ಮಟ್ಟಿಗಾದರೂ ಹೊಲಿಗೆ ಕಲಿತ್ಕೊಂಡು ಇರಿ, ತುಂಬ ಹೆಲ್ಪ್ ಆಗುತ್ತೆ, ತುಂಬಾ ಯೂಸ್ ಆಗುತ್ತೆ. ಹಾಗೆ ನೀವು ಮನೆಯಲ್ಲಿ ವೇಸ್ಟ್ ಇರೋ ಬ್ಲೌಸ್ ಪೀಸು ಎಲ್ಲ ಕಟ್ ಮಾಡಿಕೊಂಡು ಈ ಯೂಟ್ಯೂಬಲ್ಲೇ ನೋಡಿಕೊಂಡು ನೀವು ಆರಾಮಾಗಿ ಕಟಿಂಗ್ ಮಾಡಿಕೊಂಡು ಕಲಿಬಹುದು. ಹೊಲಿತಾ ಹೊಲಿತಾ ತಾನಾಗೆ ರೂಢಿಯಾಗತ್ತೆ. ಒಂದು ಸ್ವಲ್ಪ ದಿನ ಕಷ್ಟ ಅನಿಸುತ್ತೆ, ಆಮೇಲೆ ತಾನೇ ರೂಢಿ ಆಗುತ್ತೆ. ಹೊಲಿದು ಟ್ರೈ ಮಾಡಿ ನೋಡಿ. ಸ್ಟಿಚಿಂಗ್ ವಿಡಿಯೋ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ನೋಡಿ. ಮತ್ತು ನಾನು ಅಡುಗೆ ಮಾಡೋ ವಿಡಿಯೋನು ಹಾಕ್ತಾ ಇದ್ದೀನಿ, ಅದನ್ನು ನೋಡಿ. ಪ್ರತಿಯೊಂದು ವಿಡಿಯೋನು ಪೂರ್ತಿಯಾಗಿ ನೋಡಿ. ಚೆನ್ನಾಗಿ ಅನಿಸಿದರೆ ಒಂದು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ನೋಡಬೇಡಿ, ಯಾಕಂದ್ರೆ ನಮಗೂ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಈಗ ನೋಡಿ, ವಾಚ್ ಅವರು 4000 ವಾಚ್ ಅವರು, 1000 ಸಬ್ಸ್ಕ್ರೈಬರು ಆಗಬೇಕಂದ್ರೆ ತುಂಬಾ ಕಷ್ಟ. ಅಷ್ಟು ಸುಲಭ ಅಲ್ಲ ಅದು ಮಾಡೋದು, ತುಂಬ ಕಷ್ಟ ಇದೆ. ನೀವೆಲ್ಲ ಸಪೋರ್ಟ್ ಮಾಡಿದರೆ ತುಂಬ ಸುಲಭ ಆಗುತ್ತೆ.
ನಮ್ಮಂಥವ್ರನ್ನ ಬೆಳೆಸಿ ನೀವು. ನೀವು ಸಪೋರ್ಟ್ ಮಾಡಿದರೆ ಮತ್ತೆ ನಾನು ಒಳ್ಳೊಳ್ಳೆ ವಿಡಿಯೋಗಳನ್ನು ಹಾಕ್ಬೋದು. ನಮಗೂ ಖುಷಿಯಾಗತ್ತೆ ನಿಮ್ಮ ಕಮೆಂಟ್ ಬಂದರೆ, ಲೈಕ್ ಕೊಟ್ಟರೆ, ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ. ಹೌದು ನೋಡು, ನಾನು ಮತ್ತೆ ಮಾಡಬೇಕು, ಒಳ್ಳೊಳ್ಳೆ ವಿಡಿಯೋ ಮಾಡಬೇಕು ಅಂತ ಮನಸ್ಸಿಗೆ ಬರುತ್ತೆ ನಮಗೂ. ಏನು ವ್ಯೂಸ್ ಬರಲಿಲ್ಲ ಅಂದ ಕೂಡಲೇ ಮನಸ್ಸಿಗೆ ಬೇಜಾರಾಗುತ್ತೆ. ನಾವು ಎಷ್ಟೇ ಕಷ್ಟಪಟ್ಟರು ಯಾರೂ ನೋಡೋದಿಲ್ಲ ಅಂತ ಹೇಳಿ ನಮಗೂ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ. ನಾವು ಇಷ್ಟೆಲ್ಲ ಕಷ್ಟಪಟ್ಟು ಮಾಡ್ತೀವಿ, ಆದರೂ ನಮ್ಮ ವಿಡಿಯೋ ಯಾರೂ ನೋಡಲ್ಲಲ್ಲ ಅಂತ ಹೇಳಿ ತುಂಬ ಬೇಜಾರಾಗುತ್ತೆ. ವಿಡಿಯೋ ಹಾಕೋದಕ್ಕೂ ಮನಸ್ಸು ಬರಲ್ಲ, ಅಷ್ಟು ಬೇಜಾರಾಗಿಬಿಡುತ್ತೆ. ಒಂದು ವಿಡಿಯೋ ಮಾಡಿ ಅದನ್ನು ಎಡಿಟ್ ಮಾಡುವಷ್ಟರಲ್ಲಿ ಎಷ್ಟೊಂದು ಕೆಲಸ ಇರುತ್ತೆ. ಅದು ಹಾಕುವಾಗ ನಾವು ಎಷ್ಟು ಖುಷಿಯಿಂದ ಹಾಕ್ತಾ ಇರ್ತೀವಿ, ಆಮೇಲೆ ವ್ಯೂಸ್ ಬರಲಿಲ್ಲ ಅಂದರೆ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ. ಆ ಥರ ಮಾಡಬೇಡಿ. ದಯವಿಟ್ಟು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡಿ. ನಿಮ್ಗೆ ಹೆಲ್ಪ್ ಆಗೋ ಥರನೇ ವಿಡಿಯೋಗಳನ್ನು ಹಾಕ್ತೇನೆ. ನಮ್ಮ ವಿಡಿಯೋ ನೋಡೋದ್ರಿಂದ ನಿಮಗೇನು ಲಾಸ್ ಆಗಲ್ಲ, ನೀವು ಕಲಿಬಹುದು. ಮತ್ತು ಒಳ್ಳೊಳ್ಳೆ ಮಾಹಿತಿಗಳನ್ನು ನಾನು ಕೊಡ್ತಾ ಇರ್ತೀನಿ, ಅದನ್ನೆಲ್ಲ ನೀವು ಕಲಿಬಹುದು ನೋಡಿಕೊಂಡು. ನಿಮಗೇನು ಲಾಸ್ ಇಲ್ಲ ಇದು ನೋಡೋದ್ರಿಂದ. ಎಲ್ಲ ಒಳ್ಳೆ ಟಿಪ್ಸ್ ಕೊಡ್ತೀನಿ, ಎಲ್ಲ ಮಾಡ್ತೀನಿ ನಾನು. ಡೈಲಿ ವಿಡಿಯೋನ ನೋಡಿ. ಈಗ ನೋಡಿ, ಬ್ಲೌಸು ಸ್ಟಿಚ್ ಆಗಿದೆ ನೋಡಿ. ಮಾತಾಡ್ತಾ ಬ್ಲೌಸು ಮುಗೀತು. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ.